ನಮಸ್ಕಾರ. ಯಾವುದೇ ಒಂದು ಸಂಸ್ಥೆ ತನ್ನ ಹಳೆಯ ದಾರಿಯನ್ನು ಬಿಟ್ಟು ಹೊಸ ದಿಕ್ಕಿನಲ್ಲಿ ಹೆಜ್ಜೆ ಹಾಕುವಾಗ ಕೇವಲ ಊಹೆಗಳ ಮೇಲೆ ಅವಲಂಬಿತವಾಗುವುದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೈವೇಯಲ್ಲಿ ಕಾರ್ ಓಡಿಸಿದಷ್ಟೇ ಅಪಾಯಕಾರಿ ಅಲ್ವಾ? ಹಾಗಾದರೆ ಈ ಹೊಸ ಪ್ರಯಾಣದಲ್ಲಿ ನಮ್ಮ ಕಾರ್ಯತಂತ್ರ ಸರಿಯಾಗಿದೆಯೇ, ಕಾರ್ಯಾಚರಣೆ ದಕ್ಷವಾಗಿದೆಯೇ ಮತ್ತು ಇದು ದೀರ್ಘಕಾಲ ಉಳಿಯುತ್ತದೆಯೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದು ಹೇಗೆ? ಯಶಸ್ಸನ್ನು ಅಳೆಯುವ ಆ ನಿಖರವಾದ ಮಾನದಂಡಗಳೇನು? ಭವಿಷ್ಯವನ್ನು ರೂಪಿಸುವ ಪ್ರತಿಯೊಬ್ಬ ನಾಯಕನ ಮುಂದಿರುವ ಅತಿದೊಡ್ಡ ಪ್ರಶ್ನೆ ಇದು. ಬನ್ನಿ, ಇವತ್ತಿನ ನಮ್ಮ ಈ ವಿಶೇಷ ಅಧ್ಯಯನದಲ್ಲಿ ಇದರ ಆಳಕ್ಕೆ ಇಳಿಯೋಣ. ನಾವಿಂದು ಗಮನಿಸುತ್ತಿರುವ ಮೂಲ ದಾಖಲೆಯು ಹೊಸ ದಿಕ್ಕಿಗಾಗಿ 140 ಯಶಸ್ಸಿನ ಮಾಪನಗಳು ಎಂಬ ಅದ್ಭುತ ವಿಷಯದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಇದು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸವಲ್ಲ, ಬದಲಿಗೆ ಒಂದು ಬಲವಾದ ಮತ್ತು ಅಂತಿಮವಾದ ಆಪರೇಷನಲ್ ಡ್ಯಾಶ್ಬೋರ್ಡ್ ಅನ್ನು ವ್ಯವಸ್ಥಿತವಾಗಿ ಹೇಗೆ ನಿರ್ಮಿಸುವುದು ಎಂಬುದರ ಸ್ಪಷ್ಟ ನಕ್ಷೆಯನ್ನು ಇದು ನಮ್ಮ ಮುಂದಿಡುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು 5 ಸರಳ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಮೊದಲು, ಹೊಸ ದಿಕ್ಕನ್ನು ಸ್ಪಷ್ಟಪಡಿಸಿಕೊಳ್ಳುವುದು. ನಂತರ ನಿಖರವಾದ ಸಂಖ್ಯೆಗಳ ಬೆನ್ನತ್ತಿ ಹೋಗುವುದು. ಆಮೇಲೆ ಅತ್ಯಂತ ಮುಖ್ಯವಾದ ಮಾನವ ಅಂಶವನ್ನು ಅಳೆಯುವುದು, ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಕೊನೆಯದಾಗಿ ಇವೆಲ್ಲದರ ಮೇಲ್ವಿಚಾರಣೆ. ಇದುವೇ ನಮ್ಮ ಇಂದಿನ ಸಂಪೂರ್ಣ ಬ್ಲೂಪ್ರಿಂಟ್. ಹಾಗಾದರೆ ಮೊದಲನೇ ಹಂತದಿಂದಲೇ ಶುರು ಮಾಡೋಣ. ಅದೇ ಹೊಸ ದಿಕ್ಕನ್ನು ನಿರ್ಧರಿಸುವುದು. ಎಲ್ಲಿಗೆ ಹೋಗಬೇಕು ಅಂತಾನೆ ಗೊತ್ತಿಲ್ಲದೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಯೋಚಿಸಿ. ಪ್ರಯಾಣದ ಗುರಿ ನಿಖರವಾಗಿರಲೇಬೇಕು. ಈ ಮೂಲ ದಾಖಲೆಯು 6 ಪ್ರಮುಖ ಕಾರ್ಯಕ್ಷಮತೆಯ ಕ್ಷೇತ್ರಗಳ ಬಗ್ಗೆ ಮಾತನಾಡುತ್ತದೆ. ಗ್ರಾಹಕರ ಬೆಳವಣಿಗೆ, ನಮ್ಮ ಉತ್ಪನ್ನದ ಅಳವಡಿಕೆ, ಆರ್ಥಿಕ ಆರೋಗ್ಯ, ಕಾರ್ಯಾಚರಣೆಯ ದಕ್ಷತೆ, ತಂಡದ ಅಭಿವೃದ್ಧಿ ಮತ್ತು ಬ್ರ್ಯಾಂಡ್ ಬಲ. ಇವು ಕೇವಲ ಬೋರ್ಡ್ರೂಮ್ನಲ್ಲಿ ಬಳಸುವ ಫ್ಯಾನ್ಸಿ ಪದಗಳಲ್ಲ, ಬದಲಿಗೆ ಒಂದು ಹೊಸ ಕಾರ್ಯತಂತ್ರವನ್ನು ಭದ್ರವಾಗಿ ನಿಲ್ಲಿಸುವ ಬಲವಾದ ಪಿಲ್ಲರ್ಗಳು. ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಪ್ರತಿಯೊಂದು ಕ್ಷೇತ್ರಕ್ಕೂ ಒಬ್ಬ ಜವಾಬ್ದಾರಿಯುತ ನಾಯಕ ಇರಲೇಬೇಕು. ಗುರಿ ಸೆಟ್ ಆಯಿತು. ಈಗ ಎರಡನೇ ಹಂತ, ಅದೇ ನಿಖರವಾದ ಸಂಖ್ಯೆಗಳನ್ನು ಟ್ರ್ಯಾಕ್ ಮಾಡೋದು. ಈ ಪರಿಮಾಣಾತ್ಮಕ ಮಾಪನಗಳು ಅಂದ್ರೆ ಈ ಹಾರ್ಡ್ ನಂಬರ್ಸ್ ಇದೆಯಲ್ಲ, ಇದು ನಮ್ಮ ಬಿಸ್ನೆಸ್ ವಾಹನದ ಸ್ಪೀಡೋಮೀಟರ್ ಇದ್ದ ಹಾಗೆ. ಬರೀ ದೊಡ್ಡ ಕನಸುಗಳನ್ನು ಕಂಡ್ರೆ ಸಾಲ್ದು, ಅಂಕಿಅಂಶಗಳು ಮಾತ್ನಾಡ್ಬೇಕು. ಉದಾಹರಣೆಗೆ CAC ಅಂದ್ರೆ ಗ್ರಾಹಕ ಸ್ವಾಧೀನ ವೆಚ್ಚವನ್ನೇ ತೆಗೆದುಕೊಳ್ಳಿ. ಒಬ್ಬ ಹೊಸ ಕಸ್ಟಮರನ್ನು ಕರೆತರಲು ನಾವು ಎಷ್ಟು ಖರ್ಚು ಮಾಡುತ್ತಿದ್ದೇವೆ? ಇದೊಂಥರ ಒಬ್ಬ ಅತಿಥಿಯನ್ನು ಪಾರ್ಟಿಗೆ ಕರೆಸಿ ಅವರು ತರುವ ಉಡುಗೊರೆಗಿಂತ ಹೆಚ್ಚು ಹಣವನ್ನು ಅವರ ಊಟಕ್ಕೆ ಖರ್ಚು ಮಾಡಿದ ಹಾಗೆ ಆಗ್ಬಾರ್ದು ಅಲ್ವಾ? ಇದರ ಜೊತೆಗೆ ಗ್ರಾಹಕರ ಲೈಫ್ ಟೈಮ್ ವ್ಯಾಲ್ಯೂ ಅಥವಾ LTVಯನ್ನು ಟ್ರ್ಯಾಕ್ ಮಾಡಿದಾಗ ಮಾತ್ರ ಈ ಸಂಖ್ಯೆಗಳು ನಮಗೆ ಸರಿಯಾದ ದಾರಿ ತೋರಿಸುತ್ತವೆ. ಈ ಫೈನಾನ್ಷಿಯಲ್ ಚೌಕಟ್ಟನ್ನು ಸ್ವಲ್ಪ ಗಮನಿಸಿ. ಇದು ಕೇವಲ ಆದಾಯ ಅಥವಾ ಲಾಭವನ್ನು ಮಾತ್ರ ಪಟ್ಟಿ ಮಾಡುವುದಿಲ್ಲ. ನಾವು ಅಂದುಕೊಂಡ ಗುರಿ ಮತ್ತು ನಮ್ಮ ನೈಜ ಸಾಧನೆಯ ನಡುವಿನ ವ್ಯತ್ಯಾಸವನ್ನು, ಅಂದರೆ ವಿಚಲನೆಯನ್ನು ಇದು ಎತ್ತಿ ತೋರಿಸುತ್ತದೆ. ನಮ್ಮ ನೈಜ ಸಂಖ್ಯೆಗಳು ಗುರಿಗಿಂತ ಸ್ವಲ್ಪ ಹಿಂದೆ ಬಿದ್ದರೂ ಸಾಕು, ತಕ್ಷಣವೇ ಒಂದು ಕ್ರಿಯಾ ಯೋಜನೆ ಅಥವಾ ಆಕ್ಷನ್ ಪ್ಲಾನ್ ಅನ್ನು ಸಿದ್ಧಪಡಿಸಲೇಬೇಕು ಎಂಬುದನ್ನು ಈ ಚೌಕಟ್ಟು ಕಡ್ಡಾಯ ಮಾಡುತ್ತದೆ. ಈಗ 3ನೇ ಹಂತಕ್ಕೆ ಬರೋಣ. ಅದೇ ಮಾನವ ಅಂಶವನ್ನು ಅಳೆಯುವುದು. ಒಂದು ಕ್ಷಣ ಯೋಚಿಸಿ. ಕಾಗದದ ಮೇಲೆ ನಿಮ್ಮ ಆರ್ಥಿಕ ಸಂಖ್ಯೆಗಳು ಅದ್ಭುತವಾಗಿರಬಹುದು, ಆದರೆ ನಿಮ್ಮ ಸ್ವಂತ ತಂಡ ಅಥವಾ ನಿಮ್ಮ ಗ್ರಾಹಕರು ಒಳಗೊಳಗೆ ಅತೃಪ್ತರಾಗಿದ್ದರೆ ಆ ಯಶಸ್ಸಿಗೆ ಬೆಲೆ ಇದೆಯಾ? ಕೇವಲ ನಂಬರ್ಸ್ ಮತ್ತು ಮನುಷ್ಯರ ಭಾವನೆಗಳ ನಡುವೆ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಇರಲೇಬೇಕು. ಆದಾಯದ ಬೆಳವಣಿಗೆಯಂತಹ ಕಠಿಣ ಸಂಖ್ಯೆಗಳು ಎಷ್ಟು ಮುಖ್ಯವೋ, ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಇರುವ ಅಭಿಪ್ರಾಯ, ತಂಡದ ನೈತಿಕತೆ ಮತ್ತು ನಿಮ್ಮ ಪಾರ್ಟ್ನರ್ಗಳ ತೃಪ್ತಿಯಂತಹ ಗುಣಾತ್ಮಕ ಅಂಶಗಳು ಅಷ್ಟೇ ಮುಖ್ಯ. ಹೊಸ ದಾರಿಯಲ್ಲಿ ಯಶಸ್ವಿಯಾಗಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ಜನರ ಮನಸ್ಸನ್ನು ಅಳೆಯೋದು ಅನಿವಾರ್ಯ. ಹಾಗಾದ್ರೆ ಈ ಭಾವನೆಗಳನ್ನು ಅಥವಾ ಗುಣಾತ್ಮಕ ಅಂಶಗಳನ್ನು ಅಳೆಯೋದು ಹೇಗೆ ಅಂತೀರಾ? ಉದಾಹರಣೆಗೆ CSAT ಅಥವಾ ಗ್ರಾಹಕರ ತೃಪ್ತಿ. ಇದನ್ನು ಗಾಳಿಯಲ್ಲಿ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಇದಕ್ಕಾಗಿ ಆಂತರಿಕ ಸಮೀಕ್ಷೆಗಳು ಅಥವಾ ನೆಟ್ ಪ್ರಮೋಟರ್ ಸ್ಕೋರ್ ಅಂದ್ರೆ NPS ನಂತಹ ನಿರ್ದಿಷ್ಟ ವಿಧಾನಗಳನ್ನು ಬಳಸಬೇಕು. ಸಂಖ್ಯೆಗಳಿಗಿರುವಂತೆ ಗುಣಾತ್ಮಕ ಮಾಪನಗಳಿಗೂ ಸ್ಪಷ್ಟವಾದ ಮಾನದಂಡಗಳಿರಬೇಕು. ಹಾಗೆಯೇ ನಮ್ಮ ಸ್ವಂತ ಜನರ ಬೆಳವಣಿಗೆಯನ್ನು ಮರೆಯುವಂತಿಲ್ಲ. ಉದ್ಯೋಗಿಗಳು ನಮ್ಮೊಂದಿಗೆ ಎಷ್ಟು ಸಮಯ ಉಳಿತಾರೆ, ಅವರಿಗೆ ಎಷ್ಟು ಗಂಟೆಗಳ ತರಬೇತಿ ನೀಡ್ತಿದ್ದೇವೆ, ಲೀಡರ್ಶಿಪ್ ಡೆವಲಪ್ಮೆಂಟ್ ಹೇಗಿದೆ ಮತ್ತು ಹೊಸ ಐಡಿಯಾಗಳಲ್ಲಿ ಅವರ ಭಾಗವಹಿಸುವಿಕೆ ಎಷ್ಟಿದೆ, ಇವೆಲ್ಲವನ್ನೂ ಟ್ರ್ಯಾಕ್ ಮಾಡೋದು ದೀರ್ಘಕಾಲೀನ ಯಶಸ್ಸಿಗೆ ಬಹಳ ಮುಖ್ಯ. ನೆನ್ಪಿರ್ಲಿ, ಒಂದು ಸಂಸ್ಥೆ ನಿಜವಾದ ಶಕ್ತಿ ಅಡಗಿರುವುದು ಅದರ ಜನರಲ್ಲಿ ಮಾತ್ರ. ಮುಂದಿನ ನಿಲ್ದಾಣ, ಕಾರ್ಯಾಚರಣೆಯ ದಕ್ಷತೆಯನ್ನು ಉತ್ತಮಗೊಳಿಸುವುದು. ಅಂದರೆ ದೈನಂದಿನ ಕೆಲಸಗಳು ಸ್ಮೂತ್ ಆಗಿ ನಡೆಯುವಂತೆ ಮಾಡಲು ನೇರವಾಗಿ ಎಂಜಿನ್ ರೂಮ್ ಒಳಗೆ ಇಳಿದು ಪರಿಶೀಲಿಸುವುದು.
ನಮ್ಮ ದೈನಂದಿನ ಪ್ರಕ್ರಿಯೆಗಳು ಹಳಿತಪ್ಪಬಾರದು ಅಂದ್ರೆ ಪೂರೈಕೆ ಸರಪಳಿಯಿಂದ ಹಿಡಿದು ಗುಣಮಟ್ಟ ನಿಯಂತ್ರಣದವರೆಗೆ ಪ್ರತಿಯೊಂದಕ್ಕೂ ಸ್ಪಷ್ಟವಾದ ಕೆಪಿಎಗಳು, ಗುರಿಗಳು ಮತ್ತು ಅದನ್ನು ಅಳೆಯುವ ಸಾಧನಗಳು ಇರಬೇಕು. ಆದರೆ ಈ ಚೌಕಟ್ಟಿನಲ್ಲಿರುವ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಜವಾಬ್ದಾರಿಯುತ ವ್ಯಕ್ತಿ. ಪ್ರತಿಯೊಂದು ಕೆಲಸಕ್ಕೂ ಒಬ್ಬ ವ್ಯಕ್ತಿ ಹೊಣೆಗಾರನಾಗಿರಲೇಬೇಕು. ವೈಯಕ್ತಿಕ ಹೊಣೆಗಾರಿಕೆ ಇಲ್ಲದೆ ಸಂಸ್ಥೆ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಫೈನಲ್ ಆಗಿ 5ನೇ ಹಂತ, ಯಶಸ್ಸಿನ ಮೇಲ್ವಿಚಾರಣೆ ಮತ್ತು ವಿಮರ್ಶೆ. ನಾವು ಇದುವರೆಗೆ ಮಾತನಾಡಿದ ಎಲ್ಲ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ನೋಡುವ ಅಂತಿಮ ನ್ಯಾವಿಗೇಷನ್ ಸಿಸ್ಟಮ್ ಇದು. ಈ ಮೇಲ್ವಿಚಾರಣೆ ಮತ್ತು ರಿಪೋರ್ಟಿಂಗ್ ಚೌಕಟ್ಟಿದೆಯಲ್ಲ, ಇದು ಸಂಪೂರ್ಣ ವ್ಯವಸ್ಥೆಯ ಬೆನ್ನೆಲುಬು. ಆರ್ಥಿಕ, ಗ್ರಾಹಕ, ಕಾರ್ಯಾಚರಣೆ ಮತ್ತು HR ವಿಭಾಗಗಳನ್ನು ಮುಂದಿನ ದಿನಗಳಲ್ಲಿ ನಿಖರವಾಗಿ ಹೇಗೆ ಟ್ರ್ಯಾಕ್ ಮಾಡಬೇಕು ಎಂಬುದನ್ನು ಇದು ನಿರ್ಧರಿಸುತ್ತದೆ. ಯಾರು ರಿಪೋರ್ಟ್ ಮಾಡಬೇಕು, ಎಷ್ಟು ದಿನಗಳಿಗೊಮ್ಮೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸೋದ್ರಿಂದ ನಮ್ಮ ಡ್ಯಾಶ್ಬೋರ್ಡ್ ಯಾವಾಗಲೂ ಅಪ್ ಟು ಡೇಟ್ ಆಗಿರ್ತದೆ. ಅಂತಿಮವಾಗಿ ಯಶಸ್ಸನ್ನು ರಿವ್ಯೂ ಮಾಡಲು ಈ 4 ಹಂತಗಳು ಬಹಳ ಮುಖ್ಯ. ಮೊದಲನೇದಾಗಿ ಯಶಸ್ಸು ಹೇಗಿರುತ್ತದೆ ಅನ್ನೋದನ್ನು ಡಿಫೈನ್ ಮಾಡೋದು. 2ನೇದು, ಯಶಸ್ಸಿಗೆ ಒಂದು ಕನಿಷ್ಠ ಮಿತಿಯನ್ನು ಫಿಕ್ಸ್ ಮಾಡೋದು. 3ನೇದು ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದದ್ದು, ಎಲ್ಲಿ ತಪ್ಪು ನಡೆಯಬಹುದು ಎಂಬ ಅಪಾಯದ ಮುನ್ಸೂಚನೆಗಳನ್ನು ಅಂದರೆ ರೆಡ್ ಫ್ಲ್ಯಾಗ್ಗಳನ್ನು ಮೊದಲೇ ಗುರುತಿಸುವುದು. 4ನೇದಾಗಿ ಸರಿಯಾದ ಸಮಯದಲ್ಲಿ ರಿವ್ಯೂ ಮಾಡುವುದು. ಇದು ಕೇವಲ ಕುಳಿತು ಡೇಟಾ ನೋಡುವ ಕೆಲಸವಲ್ಲ, ಅನಾಹುತಗಳನ್ನು ಮುಂಚಿತವಾಗಿಯೇ ತಡೆಯುವ ಆಕ್ಟಿವ್ ಸಿಸ್ಟಮ್. ವಿಶ್ಲೇಷಣೆಯ ಕೊನೆಯಲ್ಲೇ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಪ್ರಬಲವಾದ ಪ್ರಶ್ನೆ ಇಲ್ಲಿದೆ. ನಿಮ್ಮ ಡ್ಯಾಶ್ಬೋರ್ಡ್ ಎಷ್ಟೇ ಅತ್ಯಾಧುನಿಕವಾಗಿದ್ರೂ ಅದು ನೀಡುವ ವಾರ್ನಿಂಗ್ಗಳಿಗೆ ತಕ್ಷಣವೇ ರಿಯಾಕ್ಟ್ ಮಾಡುವ ಸಾಮರ್ಥ್ಯ ನಿಮ್ಮ ತಂಡಕ್ಕೆ ಇಲ್ಲದಿದ್ದರೆ ಅದರಿಂದ ಏನಾದರೂ ಪ್ರಯೋಜನವಿದೆಯಾ? ಒಂದು ವೇಳೆ ಇಂದು ನಿಮ್ಮ ವ್ಯವಸ್ಥೆಯಲ್ಲಿ ರೆಡ್ ಫ್ಲ್ಯಾಗ್ ಕಾಣಿಸಿಕೊಂಡ್ರೆ ನಾಳೆಯೇ ತಪ್ಪು ತಿದ್ದುಕೊಂಡು ಕಾರ್ಯತಂತ್ರವನ್ನು ಬದಲಾಯಿಸಲು ನಾವು ಸಿದ್ಧರಿದ್ದೇವಾ? ಪ್ರತಿಯೊಬ್ಬ ನಾಯಕನೂ ತನಗೆ ತಾನೇ ಕೇಳಿಕೊಳ್ಳಬೇಕಾದ ದೊಡ್ಡ ಪ್ರಶ್ನೆ ಇದು. ಈ ಒಳನೋಟಗಳು ಭವಿಷ್ಯದ ನಿಮ್ಮ ಯಶಸ್ಸಿನ ಪಯಣಕ್ಕೆ ಖಂಡಿತವಾಗಿಯೂ ದಾರಿದೀಪವಾಗಲಿ.